ನೋಡಿ, ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ, ಸಂಘಟನೆ ಮಾಡಿದ್ರೆ, ಸಕ್ರಿಯವಾಗಿ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ನಾನು NSUI ಯುವ ಕಾಂಗ್ರೆಸ್ ಮುಖಾಂತರ ಮುಂದೆ ಬಂದಿದ್ದೇನೆ. ಪಕ್ಷದ ನಿಷ್ಠೆಯನ್ನು ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರೋದು ನಾನು ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ, ವಿಶೇಷವಾಗಿ ರಾಹುಲ್ ಗಾಂಧಿರವ್ರಿಗೆ, ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆರವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಮತ್ತು DK ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು, ಇವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸರ್, ಇನ್ನೊಂದು ಈಗ ಸದ್ಯಕ್ಕೆ ಅಪ್ಡೇಟ್ ಆಗ್ತಾ ಇರುವಂಥದ್ದು, ಏನು ಮಂಕಾಳ ವಿದ್ಯೆಯವರಿಗೆ ಸಚಿವ ಸ್ಥಾನ ಘೋಷಣೆ ಆಗಿತ್ತು. ಈಗ ಅವ್ರ ಬದಲಾಗಿ SS ಮಲ್ಲಿಕಾರ್ಜುನ್ ಅವರಿಗೆ ಕೊಡಬೇಕು ಅಂತಂದೇಳಿ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅಂತ ನನಗೆ ಅದೆಲ್ಲ ಮಾಹಿತಿ ಇಲ್ಲ. ಸರ್, ಈ ಬಾರಿಯ ಸಚಿವ ಸಂಪುಟದ ಆಯ್ಕೆ ಮುಂಬರುವಂತ ಚುನಾವಣೆಯ ಆಧರಿಸಿ ಬಹಳಷ್ಟು ಪ್ರಮುಖವಾಗಿದೆ. ಸೊ ತಮ್ಮ ಮುಂದಿರುವಂತಹ ಸವಾಲುಗಳೇನು? ನಿಶ್ಚಿತವಾಗ್ಲೂ ಯುವಕರು, ವಿಶೇಷವಾಗಿ ಯುವಕರ ಪರವಾಗಿ, ಯುವಕರ ಧ್ವನಿಯಾಗಿ ಈ ರಾಜ್ಯದ ಕ್ಯಾಬಿನೆಟ್ಟಲ್ಲಿ ಹಾಗೂ ಅಲ್ಪಸಂಖ್ಯಾತರ ಒಂದು ಪ್ರತಿನಿಧಿಯಾಗಿ ಈ ರಾಜ್ಯದ ಕ್ಯಾಬಿನೆಟ್ಟಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅತಿ ಹೆಚ್ಚು ಸಂಖ್ಯೆ ಯುವಕರದೇ ಜನಸಂಖ್ಯೆ ಇರ್ತಕ್ಕಂಥದ್ದು. ಅವರ ಆಸೆ ಆಕಾಂಕ್ಷೆಯನ್ನು ರಾಜ್ಯದ ಸರ್ಕಾರದ ತೀರ್ಮಾನಗಳಲ್ಲಿ ಬಿಂಬಿಸಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ. ಯಾವ ಖಾತೆಯ ನಿರೀಕ್ಷೆಯಲ್ಲಿದೆ ಸರ್? ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧಿಕಾರ ಯಾವ ಖಾತೆ ಕೊಟ್ಟರು ನಾನು ನಿಶ್ಚಿತವಾಗ್ಲೂ ಇಲ್ಲ ನಿಶ್ಚಿತವಾಗ್ಲೂ ಹಲವಾರು, ನನಗಂತೂ ನಿರೀಕ್ಷೆ ಇತ್ತು. ಹಲವಾರು ಬೇರೆ ಯುವ ಸ್ನೇಹಿತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸನ್ಮಾನ್ಯ ರಾಹುಲ್ ಗಾಂಧಿಯವರು ವಿಶೇಷವಾಗಿ ಇಡೀ ರಾಷ್ಟ್ರದಲ್ಲಿ ಯುವಕರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಯಾವಾಗಲೂ ಪ್ರೋ ಯೂತ್, ಅವರು ಕೂಡ ಅವಕಾಶ ಮಾಡಿಕೊಡ್ತಾ ರೀತಿಯಲ್ಲಿ ಮಾಡ್ತಾರೆ. ಸೊ ಧನ್ಯವಾದಗಳನ್ನು ಹೇಳಬೇಕು.